ಸರ್ ತಮ್ಮ ಹೆಸರು ರೀ? ಸರ್ ಅರುಣ್ ಬಸವರಾಜ್ ಬೆಳೀರಿ. ಸರ್ ತಮ್ಮ ಸಮಸ್ಯೆ ಹೇಳ್ರಿ. ಸಮಸ್ಯೆ ಅಂದ್ರೆ ಈ ರೋಡ್ ಎಲ್ಲ ಹದಗೆಟ್ಟೈತೆ ಸರ್. ಇಲ್ಲಿ ಯಾರು ಹೇಳೋರು ಕೇಳೋರು ಯಾರು ಇಲ್ಲಾಗಿದಾರೆ. ಮತ್ತು ಎಲ್ಲ ಗಟ್ರದಾಗಿದ್ದ ನೀರೆಲ್ಲ ರೋಡ್ ಮ್ಯಾಗ ಬರೈತ್ರಿ. ಸಣ್ಣ ಹುಡುಗರು ಆಡ್ತಿರ್ತಾವ ಮಾಡ್ತಿರ್ತಾವ, ಗಾಡಿ ಮ್ಯಾಗ ಮಾಡೋದಾಗತೈತ್ರಿ. ಈಗ ಸಂಬಂಧಪಟ್ಟ ಅಧಿಕಾರಿಗಳು ಪಂಚಾಯತಿರು ಬರತ್ತಿಲ್ಲ, ಸಂಬಂಧಪಟ್ಟ ಅಧಿಕಾರಿಗಳು ಬರತ್ತಿಲ್ಲ, ಈ ವಾರ್ಡ್ ಮೆಂಬರು ಬರಾಕತ್ತಿಲ್ಲ ರೀ. ಇದಕ್ಕೇನ ರೋಡ್ ವ್ಯವಸ್ಥೆಗೆ ಏನ ಸರಿ ಮಾಡ್ತಾರೋ ಇಲ್ಲೋ ಕೇಳೋ ಸಂಬಂಧ ಇದು ನಾವೆಲ್ಲ ಪ್ರತಿಭಟನೆ ಮಾಡ್ಬೇಕನ್ನಾಗ್ತೇವೆ. ಓಕೆ ಸರ್, ಇದ್ರ ಬಗ್ಗೆ ತಾವು ಇಲ್ಲಿ ಮೆಂಬರ್ಗೆ ವಿಷಯ ಮುಟ್ಟಿಸಿದಾರ? 2 ಸರಿ ಮುಟ್ಸೋದು ಸರ್. ಅಲ್ಲೆಲ್ಲ ಮುಟ್ಸಿದೇವ್ರಿ. ಬರ್ತಾರೆ ನೋಡ್ತಾರೆ, ಮಾಡ್ಕೊಡ್ನು ಅಂತಾರೆ. ಅಲ್ಲಿ ಅಂತೆ ನದಾಬ್ ಸರ್ಗಳ ಮನೆ ಅಂತೀರಿ, ಅಲ್ಲಿ ಅಂತ ಸಣ್ಣ ಹುಡುಗರು ಆಟ ಆಡ್ಕೊತಿರ್ತಾರೆ. ಅಲ್ಲಿ ನೀರೆಲ್ಲ ಮಳೆ ಬರ್ತದ, ನೀರ ಕಸ ಕಡ್ಡಿ ಎಲ್ಲ ಬಂದು ರೋಡ್ ಮ್ಯಾಗ ಬರ್ತೈತಿ. ಅಲ್ಲಿ ಯಾರು ಹೇಳೋರು ಕೇಳೋರು ರೋಡ್ ಅಂತ ನೋಡ್ರೆ ಗಾಡಿಗಳು ಹೋಗಂಗಿಲ್ಲ. ಆ ನಮೂನೆ ಹದಗೆಟ್ಟೈತಿ ಸರ್. ಈಗ ಅದು ಗಟರ್ ಬೇರೆ ಬ್ಲಾಕ್ ಆಗಿದೆಯಲ್ಲ, ಅದ್ರ ಬಗ್ಗೆ ಎಲ್ಲ ನಾವು ಈ ವಾರ್ಡ್ ಮೆಂಬರ್ಗೆ ಹೇಳ್ತೀರಿ ಸರ್. ಈ ವಾರ್ಡ್ ಮೆಂಬರ್ ಯಾರು ಕೇಳಾಕತ್ತಿಲ್ರಿ. ಬರೀ ಬರ್ತಾರೋ ನೋಡ್ತಾರೋ ಹೋಗ್ತಾರ ಅಷ್ಟ. ಇದಕ್ಕೆ ಯಾರು ಕೇರ್ ಮಾಡಾಕತ್ತಿಲ್ರಿ. ನಮ್ಮ ವಾಹಿನಿ ಮೂಲಕ ಕೊನೆಯದಾಗಿ ತಾವು ಅಧಿಕಾರಿಗಳಿಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಆದಷ್ಟು ಬೇಗ ಈ ರೋಡ್ನ ಸುಧಾರಣೆ ಮಾಡಬೇಕು. ಗಟರ್ ಬ್ಲಾಕ್ ಇದನ್ನೆಲ್ಲ ರಿಲೀಸ್ ಮಾಡಬೇಕು. ಯಾರ ಗಟರ್ ಕ್ಲೀನ್ ಆಗಬೇಕು. ಗಟರ್ ನೀರೆಲ್ಲ ರೋಡ್ ಮೇಲೆ ಬರಬಾರ್ದಂಗೆ ನೋಡ್ಕೋಬೇಕು ಸರ್. ಧನ್ಯವಾದಗಳು ಸರ್. ನಾವು ರೋಡ್ ಇದನ್ನು ಬಳಿ ಅಂತ ಎಷ್ಟು ಸಲ ಹೇಳಿದೇವ್ರಿ ಸರ. ಎಲ್ಲ ಕೊಳಚೆ ಎಲ್ಲ ಬಂದು ರೋಡ್ ಮ್ಯಾಗಿಂದ್ರೆ ಕಾವಲಿಯಾಗಿ ನೀರೆಲ್ಲ ರೋಡ್ ಮ್ಯಾಗೆಲ್ಲ ಬರಾಕದೈತ್ರಿ. ಮತ್ತು ಪಂಚಾಯತ್ ಅವ್ರಿಗೆ ಹೇಳ್ರೇನು ಅವ್ರೇನು ಕೇರ್ ಮಾಡಾನಿಲ್ರಿ. ಅಲ್ಲೆಲ್ಲ ಮುಂದೆ ಜನ ಎಲ್ಲ ಬೆಳಾಕದಾರ, ನೀರೆಲ್ಲ ರೋಡ್ ಮ್ಯಾಗ ಬರೋದೈತ್ರಿ. ಎಲ್ಲ ಜನ ಬೆಳಾಕದಾರ್ರಿ. ನೀವು ಸರಿಯಾಗಿ ನೀವು ಹೇಳಿದ್ರೂ ಕೇಳಾನಿಲ್ರಿ. ನೀವು ಮುಂದಿನ ಸಲ ನಾವು ಉಗ್ರವಾಗಿ ಹೋರಾಟ ಮಾಡ್ತೀವಿ ರೀ. ನೀವು ಕೇಳಲಿಲ್ಲ ಅಂದ್ರೆ ಎಲ್ಲ ರೋಡ್ ಮಾಡಲಿಲ್ಲ ಅಂದ್ರೆ ನಾವು ಉಗ್ರವಾಗಿ ಹೋರಾಟ ಮಾಡ್ತೀವಿ ರೀ. ಇದಕ್ಕೆ ಸರಿಯಾಗಿ ಸಂಬಂಧಪಟ್ಟ ಅಧಿಕಾರಿಗೂ ನಾವು ಕೇರ್ ಮಾಡಾನಿಲ್ರಿ. ಹೇಳಿದ್ರು ಎಲ್ಲ ಜನ ಎಲ್ಲ ನೀರ್ನಾಗ ಬೆಳಾಕದಾರ್ರಿ. ಕಾವಲಿ ನೀರು ಭೀ ಬೆಳೆಯಾನಿಲ್ಲ, ಏನಿಲ್ಲ. ಹಂಗೆ ಅದ್ರೊಳಗೆ ಓಡಾಡದಾರ ಜನ, ಸಣ್ಣ ಮಕ್ಕಳು ಎಲ್ಲ. ಹೊಲಸೆಲ್ಲ ಕಾವಲಿಯ ನೀರು, ಟಾಯ್ಲೆಟ್ ನೀರು ಎಲ್ಲ ರೋಡ್ ಮ್ಯಾಗ ಬಂದು ಹರಿದಾಡದೈತ್ರಿ ಅದ್ರ ಸರ್ ರೀ.